ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ರಿಚಿ ವ್ಲಾಗ್ಸ್ಗೆ. ಇವತ್ತು ನಾನು ಮುಂಜಾನೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡೀನಿ ರೀ. ಇವತ್ತು ನನ್ನ ಮಗಳದು ಸೆಕೆಂಡ್ ವ್ಯಾಕ್ಸಿನೇಷನ್ ಐತ್ರಿ. ಅದಕ್ಕೆ ಗುಡಿ ಒಳಗೆ ಹಾಕ್ತೇನೆ ಅಂತ ಹೇಳಿದ್ರಿ. ನಾನು ಮಮ್ಮಿ ಪಾಪುನ ಕರ್ಕೊಂಡು ಬಂದಿದ್ವಿ ರೀ. ಮೇಡಮ್ ಫೋನ್ ಮಾಡಿ ಹೇಳಿದ್ರಿ, ಎಲ್ಲರೂ ಬಂದಾರಮ್ಮ ನೀವೇ ಬಂದಿಲ್ಲ ಅಂತ. ಅದಕ್ಕೆ ನಾವು ಅರ್ಜೆಂಟ್ ಮಾಡ್ಕೊಂಡು ಬಂದ್ವಿ ರೀ. ಬಂದಿಲ್ಲಿ ನೋಡ್ತೇವೆ ಇನ್ನೂ ಯಾರು ಬಂದೇ ಇಲ್ಲ, ಫಸ್ಟ್ ನಾವೇ ಬಂದಿದ್ವಿ ರೀ. ಸೊ ಹಂಗಿದ್ರು ಬಂದೇವು ಅಂತ ಕೂತು ದೇವ್ರ ದರ್ಶನ ಮಾಡ್ಕೊಂಡಿವ್ರಿ. ಆಲ್ರೆಡಿ ಟೈಮು ಭಾಳ ಆಗಿತ್ತಲ್ರಿ, 10:30 ಆಗಿತ್ತು. ಗೇಟ್ನು ಕೀ ಹಾಕಿಬಿಟ್ಟಿದ್ರಿ ದೇವ್ರದ್ದು. ಸೊ ಸರೌಂಡಿಂಗ್ ಎಲ್ಲ ವಿಡಿಯೋ ಮಾಡತ್ತಿದ್ದಾರೆ. ಅಷ್ಟೊತ್ತಿಗೆ ಮೇಡಮ್ಗಳು ಎಲ್ಲ ಬಂದ್ರಿ. ಅವರು ಇಲ್ಲಿ ವ್ಯಾಕ್ಸಿನೇಷನ್ಗೆಲ್ಲ ರೆಡಿ ಮಾಡ್ಕೊಳಕತ್ತಿದ್ರಿ. ಮಕ್ಳಿಗೆ ವ್ಯಾಕ್ಸಿನೇಷನ್ ಹಾಕ್ಸೋದಾರೆ ಹೆಂಗಿಲ್ರಿ, ತಾಯಂದ್ರಿ ಹಿಂದಿನ ದಿನ ಟೆನ್ಷನ್ ಸ್ಟಾರ್ಟ್ ಆಗಿಬಿಟ್ಟಿರ್ತದೆ. ನಾಳೆ ವ್ಯಾಕ್ಸಿನೇಷನ್ ಆಯ್ತು, ಹೆಂಗೆ ಮಾಡ್ತದೋ ಏನು, ಜ್ವರ ಬರ್ತದೆ ಏನು, ಜಾಸ್ತಿ ಕಿರಿಕಿರಿ ಮಾಡ್ತದೋ ಏನು, ನೈಟೆಲ್ಲ ನಿದ್ದೆ ಮಾಡ್ತಾಳೋ ಇಲ್ಲೋ ಅನ್ನೋದು ಒಂದಲ್ಲ ಎರಡಲ್ಲ 108 ಕ್ವಶನ್ಸ್ ಎಲ್ಲ ತಲೆಗೆ ಬರೋಕ್ಕೆ ಸ್ಟಾರ್ಟ್ ಆಗ್ತದ್ರಿ. ಸೊ ಏನು ಮಾಡೋಕ್ಕಾಗಲ್ಲ. ನಾಳೆ ಅವರು ಫ್ಯೂಚರ್ದಾಗ ಆರಾಮಾಗಿರ್ಬೇಕಂದ್ರೆ ಇವೆಲ್ಲ ನಾವು ಸಹಿಸ್ಕೊಳ್ಬೇಕಾಗ್ತದ್ರಿ. ಪಾಪುಗೂ ಈಗ ಇಲ್ಲಿ ಬಾಯಾಗ ಡ್ರಾಪ್ಸ್ ಹಾಕಕತ್ತಿದ್ರಿ, ಆರಾಮ್ಸೆ ಕುಡಿಯಾಕತ್ತಿದ್ದಳ್ರಿ ಆಕಿನಿ. ಈಗ ಡ್ರಾಪ್ಸ್ ಎಲ್ಲ ಕುಡಿದ್ಮ್ಯಾಗ್ರಿ ಇಂಜೆಕ್ಷನ್ಗೆ ರೆಡಿ ಮಾಡಾಕತ್ತಿದ್ರಿ ಮೇಡಮ್ ಇಲ್ಲಿ. ನನಗಂತೂ ನೋಡೋಕ್ಕೂ ಹಾಲಿಲ್ರಿ, ವಿಡಿಯೋ ಮಾಡೋಕ್ಕೂ ಹಾಲಿಲ್ರಿ. ಅಲ್ಲೇ ಬಾಜು ಇರೋ ಆಂಟಿ ಕೈಯಾಗ ಮೊಬೈಲ್ನ ಕೊಟ್ಟಿದ್ದಾರೆ, ವಿಡಿಯೋ ಮಾಡಕ್ಕೆ ಕೊಟ್ಟಿದ್ದಾರೆ. ಈಗ ನೋಡ್ರಿ ಪಾಪ ಎಷ್ಟು ಅಳ್ತಾಳಂತ. ಫೈನಲಿ ಈ ಮಂತದ ವ್ಯಾಕ್ಸಿನೇಷನ್ ಕಂಪ್ಲೀಟ್ ಮಾಡ್ಕೊಂಡು ನಾವು ಮನೆಗೆ ಬಂದ್ವಿ ರೀ. ಸ್ವಲ್ಪ ಹೊತ್ತಾದ್ಮೇಲೆ ಪಾಪುನು ಮಲ್ಕೋತ್ರಿ. ಮಮ್ಮಿನೂ ಮನ್ಯಾಗ ಗೋಧಿ ಹಿಟ್ಟು ಬೀಸಬೇಕು ಅನ್ನಕತ್ತಿದ್ರಿ. ನಾನು ಹೆಂಗಿದ್ರು ಕಾಲೇನೆ ಕುಂತಿದ್ದೆ ಅಲ್ಲ ಅಂತ ಸ್ವಲ್ಪ ಗೋಧಿನೂ ಹಸನ್ ಮಾಡಾಕತ್ತಿದ್ದೇನೆ. ಗೋಧಿನೂ ಸ್ವಲ್ಪ ಇರೋದ್ರಿಂದ ನಾನು ಪಟ ಅಂತ ಹಸನ್ ಮಾಡ್ಕೊಂಡೆ ರೀ. ಮನೆಗೆ ಮಷಿನ್ ಇರೋದ್ರಿಂದ ನಾವೇನು ಹೊರಗೆ ಹೋಗೋ ಅವಶ್ಯಕತೆ ಬರಲ್ರಿ. ಇದು ಒಂದು ಸುಮಾರು ನಾವು ಯೂಸ್ ಮಾಡೋಕತ್ತು ಒಂದು 10-12 ವರ್ಷ ಆಯ್ತು ರೀ. ಒಂದು ಸರಿನೂ ರಿಪೇರಿ ಬಂದಿಲ್ಲ, ಹಾಳಾಗಿಲ್ರಿ ಇದು. ಆಲ್ಮೋಸ್ಟ್ ಆಲ್ ನಾವೆಲ್ಲನೂ ಇದ್ರಾಗೆ ಬೀಸ್ಕೋತೇವೆ ರೀ. ಕಡ್ಲೆ ಹಿಟ್ಟು, ಅಕ್ಕಿ ಹಿಟ್ಟು, ಜೋಳದ ಹಿಟ್ಟು, ಗೋಧಿ ಹಿಟ್ಟು ಮತ್ತು ಪುಟಾಣಿ ಹಿಟ್ಟು, ಆಲ್ಮೋಸ್ಟ್ ಆಲ್. ಈಗ ನಾವು ಗೋಧಿ ಹಿಟ್ಟು ಮಾಡ್ಕೋಬೇಕಾಗತ್ತೆ ರೀ. ಫುಲ್ ತುಂಬ್ಕೋಬೇಕಾಗತ್ತೆ ರೀ. ಗೋಧಿನ ಹಾಕ್ಬಿಟ್ಟು ಮಷಿನ್ ಆನ್ ಮಾಡ್ಕೋಬೇಕು ರೀ. ಮಷಿನ್ ಆನ್ ಮಾಡಿಂದ ಈ ಥರ ಸೌಂಡ್ ಬರ್ತದೆ ರೀ. ಇದು ಗೋಧಿ ಹಾಕಿ ಈ ಥರ ಕ್ಲೋಸ್ ಮಾಡ್ಕೋಬೇಕ್ರಿ. ಈ ಥರ ಮ್ಯೂಸಿಕ್ ಬಂದ್ರೆ ಗೋಧಿ ಕಂಪ್ಲೀಟಾಗಿ ಖಾಲಿ ಆಗ್ಯದ ಅಂದಂಗೆ ರೀ ಮಷಿನ್ ನಂದು. ಇಲ್ಲಿ ನೋಡ್ತಿರ್ಬೋದ್ರಿ ನೀವು, ಸ್ವಲ್ಪನೂ ಗೋಧಿ ಕಾಳದ ಏನು ಉಳ್ಕೊಂಡಿಲ್ರಿ. ಈಗ ಮಷಿನ್ ತಂದು ಹಿಟ್ಟೆಲ್ಲ ತೆಗಿಬೇಕ್ರಿ. ಫಸ್ಟ್ ಸುತ್ತ ಕ್ಲಿಪ್ಸ್ ಇರ್ತಾವ್ರಿ, ಕ್ಲಿಪ್ಸ್ ಎಲ್ಲ ಬಿಚ್ಕೋಬೇಕಾಗ್ತದ್ರಿ. ಕ್ಲಿಪ್ಸ್ ಎಲ್ಲ ತೆಗೆದ್ಮೇಲೆ ಬಟ್ಟೆ ನೀಟಾಗಿ ಜಾಡಿಸ್ಬೇಕಾಗ್ತದೆ. ಬಟ್ಟೆಗೆಲ್ಲ ಹಿಟ್ಟೆಲ್ಲ ಮೆತ್ಕೊಂಡಿರ್ತದಲ್ಲ, ಸೊ ಎಲ್ಲ ನೀಟಾಗಿ ಜಾಡಿಸ್ಕೋಬೇಕಾಗ್ತದೆ. ಹೊರಗೆ ಹೆಂಗೆ ಬೀಸ್ಕೊಡ್ತಾರಲ್ಲ ಅದೇ ಥರ ಬೀಸೋದು ನೋಡ್ತಿರ್ಬೋದ್ರಿ ನೀವು. ಇಲ್ಲಿ ಮ್ಯಾಲೆ ಪ್ಲೇಟ್ಸ್ ಇರ್ತಾವೆ, ಪ್ಲೇಟ್ಸ್ ಎಲ್ಲ ತೆಗೆದು ಕ್ಲೀನ್ ಮಾಡ್ಕೋಬೇಕ್ರಿ. ಒಂದ್ಸರಿ ಯೂಸ್ ಆದ್ಮ್ಯಾಗ ಮಷಿನ್ ಫುಲ್ ಎಲ್ಲ ಕ್ಲೀನ್ ಮಾಡ್ಕೋಬೇಕ್ರಿ. ಎಲ್ಲ ಕಡೆ ಹಿಟ್ಟು ಮೆತ್ಕೊಂಡಿರ್ತದಲ್ಲ, ಸೊ ಬ್ರಷಿಂದ ಕ್ಲೀನ್ ಮಾಡ್ಕೋಬೇಕ್ರಿ. ಅದು ನೋಡ್ತಿರಲ್ರಿ ನಾ ಯಾವ ಥರ ಬ್ರಷಿಂದ ಕ್ಲೀನ್ ಮಾಡತ್ತೀನಿ, ಇದೇ ಥರ ಎಲ್ಲ ಕ್ಲೀನ್ ಮಾಡ್ಬೇಕ್ರಿ. ಎಲ್ಲ ಕಡೆ ಮೆತ್ಕೊಂಡಿರ್ತಾರೆ, ರಿಮೂವ್ ಮಾಡ್ಬೇಕಾಗ್ತದ್ರಿ. ಪ್ಲೇಟ್ಸ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಮಷಿನ್ಗೆ ಹಾಕಿ ಮತ್ತೆ ಕ್ಲೋಸ್ ಮಾಡ್ಬೇಕ್ರಿ. ಆಮೇಲೆ ಕೆಳಗೆ ಬಟ್ಟೆ ಆವಾಗಲೇ ಹೇಳ್ದಂಗೆ ಮೆತ್ಕೊಂಡಿರ್ತದಲ್ಲ ಎಲ್ಲನೂ ನೀಟಾಗಿ ಜಾಡಿಸ್ಕೊಂಡು ನೋಡ್ರಿ. ಇಷ್ಟು ಹಿಟ್ಟೆಲ್ಲ ಬಟ್ಟೆಗೆಲ್ಲ ಮೆತ್ಕೊಂಡಿರ್ತಾರೆ, ಅದಕ್ಕೆ ನೀಟಾಗಿ ಜಾಡಿಸ್ಬೇಕ್ರಿ. ಇದೆಲ್ಲ ಹಿಟ್ಟು ತೊಗೊಂಡು ಮತ್ತೊಮ್ಮೆ ಸೋಸ್ಕೊಂಡು ನಾವು ಯೂಸ್ ಮಾಡ್ಕೋಬೋದ್ರಿ. ಇಲ್ಲಿ ನೋಡಾತಿರಲ್ರಿ ಹಿಟ್ಟು ಎಷ್ಟು ಸ್ಮೂತ್ ಬಂದದ, ಚಪಾತಿನೂ ಅಷ್ಟೇ ಸಾಫ್ಟಾಗಿ ಬರ್ತಾವ್ರಿ ಇದ್ರಲ್ಲಿ. ಮಮ್ಮಿ ಒಂದು ಸಣ್ಣ ಕುಟ್ಟು ಕಲ್ ತಂದಿದ್ರಿ, ಅದು ಯಾವ ಥರ ಪಳಗಿಸ್ಬೇಕಂತ ಇಲ್ಲಿ ಹೇಳ್ತೀನಿ ನೋಡೋಣ ಬರ್ರಿ. ಫಸ್ಟ್ ನೀಟಾಗಿ ತೊಳ್ಕೊಬೇಕ್ರಿ. ಆಮೇಲೆ ಈ ಥರ ಸ್ಕ್ರಬ್ಬರ್ ಇರ್ತದಲ್ಲ, ಸ್ವಲ್ಪ ಸಾಬೂನು ಹಚ್ಕೊಂಡು ನೀಟಾಗಿ ಗಚ್ಚ ಅಂತ ತಿಕ್ಬೇಕ್ರಿ. ಸಣ್ಣ ಎಲ್ಲ ಕಲ್ಗಳೆಲ್ಲ ಸಿಕ್ಕೊಂಡಿರ್ತದಲ್ರಿ, ಅದಕ್ಕೆ ನೀಟಾಗಿ ಎಲ್ಲ ತಿಕ್ಬೇಕ್ರಿ. ಮ್ಯಾಲೆ ಕೆಳಗೆ ಹಿಂದೆ ಮುಂದೆ, ಸೊ ಎಲ್ಲ ಕ್ಲೀನಾಗಿ ಮಾಡ್ಕೋಬೇಕ್ರಿ. ಫಸ್ಟ್ ಬೇಸಿಕ್ಸ್ ಇಲ್ಲ ಯಾವ ಥರ ಕ್ಲೀನ್ ಮಾಡತ್ತೀನಲ್ರಿ ಇದೇ ಥರ ಎಲ್ಲ ಕ್ಲೀನ್ ಮಾಡ್ಕೋಬೇಕ್ರಿ ನೀಟಾಗಿ. ಸ್ಕ್ರಬ್ಬರ್ಲೆ ತಿಕ್ಕೋದಾದ್ಮ್ಯಾಗ ನೀರಿಂದ ಮತ್ತೊಮ್ಮೆ ತೊಳ್ಕೊಬೇಕ್ರಿ. 5 ನಿಮಿಷ ಅಕ್ಕಿನ ನೆನೆ ಇಟ್ಕೋಬೇಕ್ರಿ. ಅಕ್ಕಿ ನೆನೆದ್ಮೇಲೆ ಸಣ್ಣಗೆ ಕುಟ್ಕೋಬೇಕ್ರಿ. ಕುಟ್ಟಿ ಈ ಥರ ಆಗ್ತದಲ್ರಿ ಪೇಸ್ಟ್, ಈ ಥರಲ್ಲೇ ಆ ಕಲ್ಲೆಲ್ಲ ತಿಕ್ಬೇಕ್ರಿ. ಹಿಂದೆ ಮುಂದೆ ಆಜು ಬಾಜು ತಿಕ್ಕೋದ್ರಿಂದ ಏನಾಗ್ತದೆ, ಮತ್ತು ಸಣ್ಣ ಪಾರ್ಟಿಕಲ್ಸ್ ಎಲ್ಲ ಕೂತಿರ್ತಾವಲ್ರಿ ಕಲ್ಲಿಂದು, ಅದನ್ನು ಹೋಗುತ್ತಂತ್ರಿ. ಈ ಥರ ತಿಕ್ಕೋದಾದ್ಮೇಲೆ ಮತ್ತೊಮ್ಮೆ ನೀರಿಂದ ನೀಟಾಗಿ ತೊಳ್ಕೊಬೇಕ್ರಿ. ಆಮೇಲೇನು ಸ್ವಲ್ಪ ಅರಶಿನ ಎಣ್ಣೆನ ಮಿಕ್ಸ್ ಮಾಡಿಕೊಂಡು ಎಲ್ಲ ಕಡೆ ಅಪ್ಲೈ ಮಾಡ್ಬೇಕ್ರಿ ಕಲ್ಲಿಗೆ ನೀಟತ್ತ. ಇವಾಗ ನಾ ಹೆಂಗೆ ಮಾಡತ್ತೀನಲ್ರಿ ಈ ಥರ.
ಎಲ್ಲ ಕಡೆ ಅಪ್ಲೈ ಮಾಡಿದ್ಮ್ಯಾಗ ಒಂದು 2 ಅವರ್ಸ್ ಬಿಡ್ಬೇಕು ರೀ ಅಷ್ಟೇ. ಆಮೇಲೆ 2 ಅವರ್ಸ್ ಆದಮೇಲೆ ಮತ್ತೊಮ್ಮೆ ತೊಳ್ಕೊಬೇಕು ರೀ ನೀರಿಂದ ಅಷ್ಟೇ. ಈಗ ನೀಟಾಗಿ ತೊಳೆದ್ಮ್ಯಾಗ ಏನಾದರೂ ಹಾಕಿ ಸ್ವಲ್ಪ ಕುಟ್ಕೋಬೇಕು ರೀ. ಈಗ ನಾ ಇಲ್ಲಿ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿನ ಹಾಕಿ ಕುಟ್ಟಾಕತ್ತೀನಿ ರೀ. ನೀಟಾಗಿ ಕುಟ್ಕೋಬೇಕು ರೀ. ಇದು ಫೈನಲ್ ಸ್ಟೆಪ್ ರೀ. ನೀಟಾಗಿ ಶುಂಠಿ ಮತ್ತು ಬೆಳ್ಳುಳ್ಳಿನ ಎರಡು ಕುಟ್ಟಿ ಆಮೇಲೆ ಮತ್ತೊಮ್ಮೆ ನೀರಿಂದ ತೊಳ್ಕೊಂಡ್ರೆ ಈಗ ಕಿಚನ್ಗೆ ಯೂಸ್ ಮಾಡೋಕೆ ರೆಡಿ ಆಯ್ತು ರೀ ಇದು. ಇವತ್ತು ರಾತ್ರಿ ಊಟಕ್ಕೆ ಸ್ಪೆಷಲ್ ಅಂತ ಪಾಲಕ್ ರೈಸ್ ಮಾಡತ್ತೀನಿ. ಮಧ್ಯಾಹ್ನ ಉಳಿದಿರೋ ಅನ್ನದಿಂದ ಪಾಲಕ್ ರೈಸ್ ಯಾವ ಥರ ಮಾಡೋದಂತ ನೋಡ್ಕೊಂಬರ್ರಿ. ಫಸ್ಟ್ ಒಂದು ಬಗೋಣಾಗ ನೀರು ಕಾಯಕ್ಕಿಡ್ಬೇಕು ರೀ. ಆಮೇಲೆ ಪಾಲಕ್ಕೆಲ್ಲ ನೀಟಾಗಿ ತೊಳ್ಕೊಬೇಕು ರೀ. ತೊಳ್ಕೊಂಡು ಬಿಸಿನೀರಾಗ ಹಾಕ್ಬೇಕು ರೀ. ಹಸಿ ವಾಸ ಹೋಗೋವರೆಗೂ ಬೇಯಿಸ್ಕೋಬೇಕು ರೀ. ಇಲ್ಲಿ ಬೇಯ್ದಿದ್ದಿಲ್ಲ, ನಾನು ಇನ್ನೂ ಸ್ವಲ್ಪ ಬೇಯಿಸಾಕಿಟ್ಟೀನಿ ರೀ. ಸೊ ಪಾಲಕ್ಕೆಲ್ಲ ಬೇಯೋವರೆಗೂ ಟೈಮ್ ಬೇಕಲ್ರಿ. ಅದಕ್ಕೆ ಈ ಕಡೆ ಅನ್ನನೂ ಬಿಡಿಸಾಕತ್ತಿದ್ದಾರೆ. ಎಲ್ಲ ಗಂಟು ಆಗ್ಯದ ರೀ. ಅದು ನೀಟಾಗೆಲ್ಲ ಉದುರು ಮಾಡ್ಕೊಳಕತ್ತಿದೆ ರೀ. ಅನ್ನದ ಗಂಟೆಲ್ಲ ಬಿಡಿಸೋಷ್ಟಿಗೆ ಈ ಕಡೆ ಪಾಲಕೂ ಬೇಯ್ದಿತ್ತು ರೀ. ನೀವು ನೋಡ್ತಿರ್ಬೋದು ನೀಟಾಗಿ ಬೇಯ್ದದ. ಆಮೇಲೆ ಒಂದು ಪ್ಲೇಟಿಗೆ ತೊಗೊಂಡು ಸ್ವಲ್ಪ ಹೊತ್ತು ತಣ್ಣಗಾಗಕ್ಕೆ ಬಿಡ್ಬೇಕು ರೀ. ತಣ್ಣಗಾದ್ಮೇಲೆ ಮಿಕ್ಸರ್ಗೆ ಹಾಕೋಬೇಕು ರೀ ಇದು. ನಾನು ಸ್ವಲ್ಪ ಹೊತ್ತು ಬಿಟ್ಟೆ. ಇವತ್ತು ತಣ್ಣಗಾದ್ಮೇಲೆ ರೀ ಜಾರಿಗೆ ಒಂದು ಪಾಲಕ್ಕು, ಕೊತ್ತಂಬರಿ, ಸ್ವಲ್ಪ ಮೆಣಸಿನ್ಕಾಯಿ, ಸ್ವಲ್ಪ ಉಪ್ಪು ಹಾಕೋಬೇಕು ರೀ. ಉಪ್ಪು ಹಾಕಲಿಲ್ಲ ಅಂದ್ರೆ ಕೈ ಬಿಡೋ ಚಾನ್ಸಸ್ ಎಲ್ಲ ಇರ್ತದೆ ಮೆಣಸಿನ್ಕಾಯಿಂದ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋಬೇಕು ರೀ. ಆಲ್ರೆಡಿ ಅನ್ನಕ್ಕೂ ಸ್ವಲ್ಪ ಉಪ್ಪು ಇರ್ತದೆ ರೀ. ಸೊ ನೋಡ್ಕೊಂಡು ಹಾಕೋಬೇಕಾಗ್ತದೆ. ಆಮೇಲೆ ಸ್ವಲ್ಪ ನೀರು ಹಾಕೋಬೇಕು. ನೀರು ಹಾಕಿ ರುಬ್ಕೋಬೇಕಾಗ್ತದೆ ರೀ. ಇಲ್ಲಿ ನೋಡ್ತಿದ್ದಾರಲ್ಲ ನಾ ಯಾವ ಥರ ರುಬ್ಬಿನಂತ ಇದೇ ಥರ ಸಣ್ಣಗೆ ರುಬ್ಕೋಬೇಕು ರೀ. ಈಗ ಮಸಾಲ ರೆಡಿ ಆಯ್ತು ರೀ. ಈಗ ಒಗ್ಗರಣೆ ಹಾಕೊಂಡು ಬರ್ರಿ. ಫಸ್ಟ್ ಸ್ಟವ್ ಆನ್ ಮಾಡಿಕೊಂಡು ಕಡಾಯಿ ಕಾಯಕ್ಕೆ ಇಡಾಕತ್ತೀನಿ ರೀ. ನನ್ನ ಕಡಾಯಿ ನೋಡಿ ಗಾಬರಿ ಆಗಬೇಡ್ರಿ. ಏನಕ್ಕೆ ಈ ಏರಿಯಾದಾಗ ಎಲ್ಲರಿಗೂ ಕೊಡ್ತಾಳೆ ಏನಂತ. ನಮ್ಮ ಮನೆಗೆ ಜಾಸ್ತಿ ಜನ ಇರೋದ್ರಿಂದ ನಮ್ಗೆ ದೊಡ್ಡ ಕಡಾಯಿನೇ ಬೇಕಾಗ್ತದೆ ರೀ. ಸೊ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚಕ್ಕೆ, ಲವಂಗ, ಪಲಾವ್ ಎಲೆ ಹಾಕ್ಬೇಕು ರೀ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೇಕು ರೀ. ಹಸಿ ವಾಸ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ರೀ. ಇವಾಗ ನಾನು ಇಲ್ಲಿ ಫ್ರೈ ಮಾಡ್ತಿದ್ದೀನಿ ನೋಡ್ತಿರ್ಬೋದು. ಇಲ್ಲಿ ನಾನು 3 ಉಳ್ಳಾಗಡ್ಡಿನ ಉದ್ದಾಗಿ ಹೊಳ್ಕೊಂಡೀನಿ ರೀ. ನಿಮ್ಗೆ ಬೇಕಾದ್ರೆ ಸಣ್ಣಾಗಿನೂ ಹೊಳ್ಕೊಬೋದು. ಪಲಾವ್ಗೆ ಸ್ವಲ್ಪ ಉದ್ದಾಗಿ ಹೊಳ್ಕೊಂಡ್ರೆ ಚಂದ ಅನ್ನಿಸ್ತದೆ ರೀ. ಅದಕ್ಕೆ ನಾವು ಉದ್ದದ ಹೊಳೀನಿ ರೀ. ಈಗ ಇದನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೋಬೇಕು ರೀ. ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡೋದ್ರಿಂದ ಜಲ್ದಿನೇ ಫ್ರೈ ಆಗ್ತದಂತ ಅಷ್ಟೇ ರೀ. ನೋಡ್ತಿರ್ಬೋದು ನೀವು, ಕಲರ್ ಚೇಂಜ್ ಆಗ್ಬೇಕು ರೀ ಉಳ್ಳಾಗಡ್ಡಿದು. ಗಾಳಿ ರುಬ್ಬಿದ್ವಲ್ಲ ರೀ ಪಾಲಕ್ ಪೇಸ್ಟ್, ಈಗ ಇಲ್ಲಿ ಆ್ಯಡ್ ಮಾಡಕತ್ತೀನಿ ರೀ. ನೀಟಾಗಿ ಫ್ರೈ ಮಾಡ್ಕೋಬೇಕು ರೀ. ನೀರಿನ ಅಂಶ ಎಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ರೀ. ಈಗ ನೋಡ್ತಿರ್ಬೋದು ರೀ ನೀವು, ನೀರಿನ ಅಂಶ ಎಲ್ಲ ಹೋಗೈತೆ ರೀ. ಆಯಿಲ್ ಬಿಡೋಕೆ ಸ್ಟಾರ್ಟ್ ಮಾಡೈತಿ. ಸೊ ಈಗ ಸ್ವಲ್ಪ ನಿಂಬೆಹಣ್ಣದು ಹಿಡ್ಕೊಂಡು ಸ್ವಲ್ಪ ಗರಂ ಮಸಾಲ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ರೀ 2 ನಿಮಿಷ. ಆಮೇಲೆ ಅನ್ನ ಎಲ್ಲ ಸರಿಯಾಗಿ ಒಡೆದಿರ್ತೇವಲ್ಲ ಅದನ್ನ ಉದುರಾಗಿ ಬಿಡಿಸಿ ಹಾಕ್ಬೇಕು ರೀ ಈಗ. ಸೊ ಎಲ್ಲ ಅನ್ನ ಹಾಕಿದ್ಮ್ಯಾಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ರೀ. ಸಮ್ಟೈಮ್ಸ್ ಈ ಗಟ್ಟಿ ವೈಟ್ ಉಳ್ಕೊಳ್ಳೋ ಚಾನ್ಸಸ್ ಎಲ್ಲ ಇರ್ತದೆ. ಸೊ ನೋಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಬೇಕು ರೀ. ನಾನು ನೀಟತ್ತೆ ಮಿಕ್ಸ್ ಮಾಡತ್ತಿದ್ದೆ ರೀ. ಸೊ ನಾ ಈ ಥರ ಪಾಲಕ್ ರೈಸ್ ಮಾಡ್ತೀನಿ. ನೀವು ಯಾವ ಥರ ಪಾಲಕ್ ರೈಸ್ ಮಾಡ್ತೀರಿ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳ್ರಿ. ಸೊ ಇದಾಗಿತ್ತು ಈ ಒಂದು ವ್ಲಾಗ್. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಜಲ್ದಿ ಸಬ್ಸ್ಕ್ರೈಬ್ ಮಾಡಿರಿ. ಇದೇ ಥರ ಮೋರ್ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಎಲ್ಲ ಬರ್ತಾವೆ. ಸೊ ಮಿಸ್ ಮಾಡ್ಕೋಬೇಡ್ರಿ. ಇದೇ ಥರ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.